PSI ಎಕ್ಸಾಮ್ ಪ್ರಿಪರೇಷನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಸೃಜನ್ ಗೌಡ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ಸ್ ಅಂದ್ರೆ PSI ಎಕ್ಸಾಮ್ ಓದೋರಿಗೆ, PSI ESI ಅಥವಾ RSI ಎಕ್ಸಾಮ್ ಓದೋರಿಗೆ ಸಿಲೆಬಸ್ ಮತ್ತೆ ಸಬ್ಜೆಕ್ಟ್ಸ್ ನ ಇಂಗ್ಲಿಷ್ ಅಲ್ಲಿ ಯಾವ ಬುಕ್ಸ್ ಓದ್ಬೇಕು ಅಂತ ನಾನು ಹೇಳಿದ್ದೆ. ಈ ವಿಡಿಯೋದಲ್ಲಿ ಕನ್ನಡದವ್ರಿಗೆ, ಸೊ ತುಂಬಾ ಜನಕ್ಕೆ ಕನ್ನಡದಲ್ಲಿ ಯಾವ ಬುಕ್ ಓದಬೇಕು, ಎಷ್ಟು ಬುಕ್ಸ್ ಇದಾವೆ, ಯಾವ ಬುಕ್ ತಗೋಬೇಕು, ಎಷ್ಟು ಕಡಿಮೆ ಬುಕ್ಸ್ ಇಟ್ಕೊಂಡ್ರೆ ನಾವು ಎಕ್ಸಾಮ್ ಕ್ಲಿಯರ್ ಮಾಡ್ತೀವಿ ಅನ್ನೋದನ್ನ ನಿಮಗೆ ಒಂದು ಕ್ಲಾರಿಟಿ ಹೇಳ್ತೀನಿ. ಯಾವುದೇ ಎಕ್ಸಾಮ್ ಇರಲಿ, ನಿಮಗೆ ಎಷ್ಟು ಬುಕ್ಸ್ ನ ಕಡಿಮೆ ಇಟ್ಕೋತೀರಾ ಅಷ್ಟು ಬೇಗ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ಯಾಕಂದ್ರೆ ಒಂದು ಬುಕ್ ತಗೊಂಡ್ರೆ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ಮುಗಿಸೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರಿಂದ ನೀವು ಯಾವುದೇ ಬುಕ್ಸ್ ತಗೊಳ್ಳಿ, ಕಡಿಮೆ ಬುಕ್ಸ್ ಇಟ್ಕೊಳ್ಳಿ. ಕಡಿಮೆ ಬುಕ್ಸ್ ಇಟ್ಕೊಂಡು ಜಾಸ್ತಿ ಸತಿ ರಿವಿಷನ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ, ಎಕ್ಸಾಮ್ ಅಲ್ಲಿ ಗುರ್ತು ಬರುತ್ತೆ. ಸೊ ನೀವು ಎಕ್ಸಾಮ್ ಬರೀಬೇಕಾದ್ರೆ 100 ಜನ ಎಕ್ಸಾಮ್ ಬರೀತಿದ್ರೆ ಅದ್ರಲ್ಲಿ ಒಂದು 5 ಜನ 6 ಜನ ಮಾತ್ರ ಅವ್ರು ಓದಿರೋದು ರಿವಿಷನ್ ಮಾಡಿರೋದು ಗುರ್ತು ಬರುತ್ತೆ. ಬೇರೆಯವ್ರಿಗೆಲ್ಲ ಕ್ವಶನ್ ನಾನು ಓದಿದೀನಿ ಅನ್ಸುತ್ತೆ ಬಟ್ ಆನ್ಸರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಜಾಸ್ತಿ ರಿಸೋರ್ಸ್ ಇಟ್ಕೊಂಡು ರಿವಿಷನ್ಸ್ ಕಡಿಮೆ ಮಾಡಿದ್ರೆ ಮಿಸ್ಟೇಕ್ಸ್ ಬರುತ್ತೆ. ಹಾಗಾದ್ರಿಂದ ಕನ್ನಡದಲ್ಲಿ ಬೆಸ್ಟ್ ಬುಕ್ಸ್ ಯಾವುದು ಮತ್ತೆ ಕಡಿಮೆ ಟೈಮ್ ಅಲ್ಲಿ ನೀವು ಇದನ್ನ ಓದಿದ್ರೆ ಈಸಿ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿದೀನಿ. ಈ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಸೃಜನ್ ಗೌಡ. ಸ್ನೇಹಿತರೆ, ಫಸ್ಟ್ ಪಾಯಿಂಟ್ ಏನು ಅಂತ ಅಂದ್ರೆ ಕ್ವಾಲಿಟಿ. ಸೊ ಕರ್ನಾಟಕದಲ್ಲಿ ಲೈಕ್ ಭಾರತದ ಸಂವಿಧಾನದಲ್ಲಿ ಸೊ ನಿಮಗೆ ಲಕ್ಷ್ಮೀಕಾಂತ್ ಬುಕ್ ಇರುತ್ತೆ. ಸೊ ಲಕ್ಷ್ಮೀಕಾಂತ್ ಅಥವಾ ನೀವು ಬೇರೆ ಬುಕ್ಸ್ ಓದಬಹುದು ಕನ್ನಡದಲ್ಲಿ. ಬಟ್ ನನ್ನ ಒಂದು ಅನಿಸಿಕೆ ಏನಂತಂದ್ರೆ, ಸೊ ನೀವು ಲಕ್ಷ್ಮೀಕಾಂತ್ ಬುಕ್ ನ ಓದ್ಕೊಂಡು ಹೋದ್ರೆ ಅದು 1800 ಪೇಜ್ ಇರುತ್ತೆ. ಸೊ ನಿಮಗೆ ಅದು ತೊಂದರೆ ಆಗ್ಬಹುದು ಓದ್ಬೇಕಾದ್ರೆ. ಹಾಗಾದ್ರಿಂದ PMF ಅಂದ್ರೆ ಇನ್ಸೈಟ್ಸ್ IAS ಅಲ್ಲಿ ಸೊ ಶಿವಾನಂದ್ ಸರ್ ಅಂತ ಇರ್ತಾರೆ, ಅವ್ರು PSI ಆಗಿದ್ದಾರೆ. ಅವ್ರ ಬುಕ್ ಇದೆ. ಸೊ ಅವ್ರ ಬುಕ್ 350 ಪೇಜ್ ಇದೆ. ಅವರು ಒಂದು ಸಮ್ಮರಿ ತರ ಬರ್ದಿದ್ದಾರೆ ಕ್ವಾಲಿಟಿ ಬುಕ್ ನ. ಸೊ ಅದರಲ್ಲಿ 80% ಕ್ವಶನ್ಸ್ ಇಲ್ಲಿಂದಾನೇ ಬರ್ತಿದಾವೆ. ಸೊ ಹಾಗಾದ್ರಿಂದ ನೀವು ಸೊ ಶಿವಾನಂದ್ ಸರ್ ಬುಕ್ ನ ತಗೊಳ್ಳಿ. ಸೊ ಅದು ವೆರಿ ಇಂಪಾರ್ಟೆಂಟ್. ನಾನು ಬೇಕಾದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಟೆಲಿಗ್ರಾಮ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಫ್ರೀ ರಿಸೋರ್ಸ್, ಅದು ಯೂಸ್ ಮಾಡ್ಕೊಳ್ಳಿ. ನೀವು 80% ಕ್ವಾಲಿಟಿ ಅಂದ್ರೆ ಭಾರತದ ಸಂವಿಧಾನ ಎಕ್ಸಾಮ್ ಬರೆದಿದ್ದ ಕ್ವಶನ್ ಅಂದ್ರೆ ಬರೋ ಕ್ವಶನ್ಸ್ ನ ನೀವು ಈಸಿಯಾಗಿ ಕ್ಲಿಯರ್ ಮಾಡಬಹುದು. NCERT ಓದ್ಬೇಕಾ ಬೇಡ? NCERT ಓದ್ಬೇಡಿ. ಸೊ ಆ ಬುಕ್ ಒಂದ್ ಸಾಕಾಗುತ್ತೆ. ನೆಕ್ಸ್ಟ್ ಎಕನಾಮಿಕ್ ಬಂದ್ಬಿಟ್ಟು ನನ್ನ ಅನ್ಸಿಕೆ ಪ್ರೇಮ್ ಸರ್ ಅಂತ ಅವ್ರದ್ದು ಕ್ಲಾಸಸ್ ಸಿಗ್ತವೆ. ಎಕನಾಮಿಕ್ಸ್ ಕನ್ನಡದಲ್ಲೇ ಮಾಡ್ತಾರೆ, ಕನ್ನಡದಲ್ಲಿ ರಿಸೋರ್ಸ್ ಕೊಡ್ತಾರೆ. ನಿಮ್ಗೆ ಈಸಿ ಆಗುತ್ತೆ ಎಕ್ಸಾಮ್ ಓದ್ಕೊಳ್ಳಕ್ಕೆ. ಸೊ ಹಾಗಾದ್ರಿಂದ ಪ್ರೇಮ್ ಸರ್ ಬುಕ್ ನ ರೆಫರ್ ಮಾಡ್ರಿ. ಇಲ್ಲ ಅಂತ ಅಂದ್ರೆ ಓಕೆ, ಗರಣಿ ಕೃಷ್ಣಮೂರ್ತಿ ಸರ್ ಬುಕ್ ಇದೆ ಕನ್ನಡದಲ್ಲಿ, ಅದನ್ನ ರೆಫರ್ ಮಾಡಬಹುದು. ಕರ್ನಾಟಕ ಲೈಕ್ ಎಕನಾಮಿ, ಆರ್ಥಿಕತೆಗೆ. ಓಕೆನಾ. ನೆಕ್ಸ್ಟ್ ಜಿಯೋಗ್ರಫಿ, ಭೂಗೋಳ ಶಾಸ್ತ್ರ ಯಾವ ಬುಕ್ ತಗೋಬೇಕು? ಲೈಕ್ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಪರಿಚಯ. ಸೊ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಪರಿಚಯ ಅನ್ನೋ ಬುಕ್ ಇದೆ. ಸೊ ಇದು 150 ಪೇಜ್ ಇರುತ್ತೆ. ಸೊ ಇದನ್ನ ರೆಫರ್ ಮಾಡ್ರಿ. ನೆಕ್ಸ್ಟ್ ಭಾರತದ ಭೂಗೋಳ ಶಾಸ್ತ್ರ ಲೈಕ್ ಜಾಗತಿಕ ಭೂಗೋಳ ಶಾಸ್ತ್ರ, ವರ್ಲ್ಡ್ ಜಿಯೋಗ್ರಫಿ ಮತ್ತೆ ಕರ್ನಾಟಕ ಭೂಗೋಳ ಶಾಸ್ತ್ರಕ್ಕೆ 3ಕ್ಕೂ ಸೇರಿಸಿ KM ಸುರೇಶ್ ಸರ್ ಬುಕ್ ಇರುತ್ತೆ, ಬರ್ದಿಟ್ಕೊಳ್ಳಿ. ಇದನ್ನ ಕೂಡ ರೆಫರ್ ಮಾಡ್ಕೋಬಹುದು. ಓಕೆನಾ. ಸೊ ಇದು ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ವಿಜ್ಞಾನ, ಸೈನ್ಸ್. ಸೊ ಸೈನ್ಸ್ ಗೆ ನೀವು ಏನ್ ಬುಕ್ ಓದಬೇಕು? NCERT ಅಲ್ಲ, DCERT. ಕರ್ನಾಟಕದಲ್ಲಿ DCERT ಅಂತ ಕರಿತೀವಿ. DCERT ನ 6th to 12th ಓದ್ಬೇಕಾ? ಸೊ ಅದು ತುಂಬಾ ಜನಕ್ಕೆ ಮೈಂಡ್ ಅಲ್ಲಿ ಇರುತ್ತೆ. ನಿಮ್ಗೆ ಟೈಮ್ ಇದ್ರೆ 6th to 12th ಓದ್ರಿ, ಒಳ್ಳೇದೇ. ಬಟ್ ನನ್ ಕೇಳಿದ್ರೆ 8th to 12th ಅಂದ್ರೆ 8ನೇ ತರಗತಿಯಿಂದ 12ನೇ ತರಗತಿವರೆಗೂ ಓದಿದ್ರೆ ಸಾಕಾಗತ್ತೆ. ಸೊ ಅಷ್ಟು ಓದಿ. ಓಕೆನಾ. ಸೊ ನೆಕ್ಸ್ಟ್ ಎನ್ವಿರಾನ್ಮೆಂಟ್, ವೆರಿ ಇಂಪಾರ್ಟೆಂಟ್. ಸೊ ಎನ್ವಿರಾನ್ಮೆಂಟ್ ಇಂದ ಎಷ್ಟು ಕ್ವಶನ್ಸ್ ಬರುತ್ತೆ? ಸೊ ಅದನ್ನ ನಿಮ್ಗೆ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ವಿಡಿಯೋ ಬೇಕಂದ್ರೆ ಲಿಂಕ್ ಹಾಕ್ತೀನಿ, ನೋಡಿ, ಡೀಟೇಲ್ ಆಗಿ ನೋಡಿ. ಪರಿಸರ ವಿಜ್ಞಾನದಿಂದ ಎಷ್ಟು ಕ್ವಶನ್ ಬರ್ಬೋದು ಅಂತ. ಸೊ ಪರಿಸರ ವಿಜ್ಞಾನಕ್ಕೆ ಯಾವ ಬುಕ್ ಓದ್ಬೇಕು? ರಾಘವೇಂದ್ರ D ತಳವಾರ್ ಅವ್ರ ಬುಕ್ ಇರುತ್ತೆ. ಸೊ ಅವ್ರ ಬುಕ್ ಅಲ್ಲಿ ಡೀಟೇಲ್ ಆಗಿ ನಿಮ್ ಡಯಾಗ್ರಾಮ್ ಜೊತೆ ಎಕ್ಸ್ಪ್ಲನೇಷನ್ ಮಾಡಿದಾನೆ. ಸೊ ಆ ಬುಕ್ ಓದ್ಕೊಳ್ಳಿ, ಅದು ಸಾಕಾಗತ್ತೆ. ಓಕೆನಾ. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ. ಸೊ ಈ ಬುಕ್ ನ ನೀವು ಯಾವ್ದು ಓದಬಹುದು? ಸೊ ನಿಂಗಪ್ಪ H ಸರ್ದು ಬುಕ್ ಇದೆ. ಸೊ ನಿಂಗಪ್ಪ H ಸರ್ ಬುಕ್ ಇದೆ. ಸೊ ಅದನ್ನ ರೆಫರ್ ಮಾಡ್ಕೋಬಹುದು. ಮತ್ತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗುವಾಗ ಮೇನ್ ಇಂಪಾರ್ಟೆಂಟ್ ಕರ್ನಾಟಕ ಎಕ್ಸಾಮ್ಸ್ ಅಲ್ಲಿ ಯಾವ್ದು ಕೇಳ್ತಾರೆ ಅದನ್ನೇ ಕೇಳಿದ್ದಾರೆ. ಸೊ ಅದನ್ನ ರೆಫರ್ ಮಾಡ್ಕೋಬಹುದು ನೀವು. ಇನ್ನು ಹಿಸ್ಟ್ರಿ, ಸೊ ವಾಸ್ಟ್ ಸಬ್ಜೆಕ್ಟ್ ಅಂತ ಕರೀತಾರೆ ಹಿಸ್ಟ್ರಿನ. ಇತಿಹಾಸ, ಸೊ ಇತಿಹಾಸದಲ್ಲಿ ಕ್ವಶನ್ಸ್ ಎಷ್ಟು ಬರ್ಬೋದು ಅಂತಾನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಳೆದ ವಿಡಿಯೋದಲ್ಲಿ. ಸೊ ಇಲ್ಲಿ 3 ಇತಿಹಾಸ ಇರುತ್ತೆ. ಸೊ ಏನ್ಷಿಯಂಟ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ. ಸೊ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿಯಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಅಂತ ಕರೀತೇವೆ. ಮೂರು ಭಾಗ ಇದು ಇತಿಹಾಸದಲ್ಲಿ. ಸೊ ಇದರಲ್ಲಿ ಏನ್ಷಿಯಂಟ್ ಹಿಸ್ಟ್ರಿಗೆ ನಿಮಗೆ ಸೊ RS ಶರ್ಮಾ ಅವ್ರದ್ದು ಇಂಗ್ಲಿಷ್ ಅಲ್ಲಿ ಬುಕ್ ಇದೆ. ಅವ್ರದ್ದೇ ಕನ್ನಡ ಟ್ರಾನ್ಸ್ಲೇಷನ್ ಬುಕ್ ಇದೆ, ಕನ್ನಡದವ್ರು ಅದನ್ನ ರೆಫರ್ ಮಾಡಬಹುದು. ಮಿಡಿವಲ್ ಹಿಸ್ಟ್ರಿಗೆ ಸದಾಶಿವ ಸರ್ದು ಕನ್ನಡ ಬುಕ್ ಇದೆ, ಅದನ್ನ ರೆಫರ್ ಮಾಡಿ ಮಿಡಿವಲ್ ಹಿಸ್ಟ್ರಿಗೆ. ಸೊ ಮಾಡರ್ನ್ ಹಿಸ್ಟ್ರಿಗೆ ಬಿಪಿನ್ ಚಂದ್ರ ಸರ್ದು ಕನ್ನಡ ಬುಕ್ ಇದೆ, ಅದನ್ನು ಕೂಡ ರೆಫರ್ ಮಾಡಬಹುದು. ಕರ್ನಾಟಕ ಹಿಸ್ಟ್ರಿಗೆ ಸೂರ್ಯನಾಥ್ ಕಾಮತ್ ಸರ್ ಬುಕ್ ಇದೆ. ಸೊ ಅದನ್ನ ಕರ್ನಾಟಕ ಹಿಸ್ಟ್ರಿಗೆ ರೆಫರ್ ಮಾಡಬಹುದು. ಸೊ ನನ್ನ ಅನ್ಸಿಕೆ, ಸೊ ತುಂಬಾ ಜನಕ್ಕೆ ಪ್ರಾಪರ್ ಕನ್ನಡ ಬಿಟ್ರು ಇಂಗ್ಲಿಷ್ ಬರ್ಬೋದು ಅಂತ ನಾನು ಅನ್ಕೋತೀನಿ ತುಂಬಾ ಜನಕ್ಕೆ. ಹಾಗಾದ್ರಿಂದ ಹಿಸ್ಟ್ರಿಗೆ ಎಷ್ಟು ಟೈಮ್ ಕೊಡೋದ್ ಬದಲು ಲೂಸ್
ಲೂಸೆಂಟ್ ಬುಕ್ ಬರುತ್ತೆ, GK ಜನರಲ್ ನಾಲೆಜ್ ಲೂಸೆಂಟ್ ಬುಕ್. ನೀವು ಲೂಸೆಂಟ್ ಬುಕ್ ತಗೊಂಡ್ರೆ ಒಂದು ಏನಂದ್ರೆ ಹಿಸ್ಟ್ರಿ ಓದ್ಕೋಬಹುದು, ಎರಡನೇದು ಬಂದು ವಿಜ್ಞಾನ. ಸೊ ಇತಿಹಾಸ ಮತ್ತೆ ವಿಜ್ಞಾನ ಎರಡು ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಲೂಸೆಂಟ್ ಬುಕ್ ಓದ್ಕೊಂಡ್ರೆ ಟೈಮ್ ಸೇವ್ ಆಗುತ್ತೆ, ಮತ್ತೆ ನಿಮಗೆ ರಿವಿಷನ್ ಮಾಡೋಕ್ ಟೈಮ್ ಕೂಡ ಸಿಗುತ್ತೆ. ಹಾಗಾದ್ರಿಂದ ಯೋಚನೆ ಮಾಡಿ ಪ್ರಾಪರ್ ಡಿಸಿಷನ್ ತಗೊಳ್ಳಿ. ಸೊ ಓದೋರ್ ನೀವು ಅಲ್ವಾ, ರಿಸೋರ್ಸ್ ನ ಕಡಿಮೆ ಇಟ್ಕೊಳ್ಳಿ. ಪ್ರಾಪರ್ ಆಗಿ ಓದಿದ್ರೆ ಬೇಗ ಎಕ್ಸಾಮ್ ಕ್ಲಿಯರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದು ಕರೆಂಟ್ ಅಫೇರ್ಸ್. ಸೊ ಪ್ರಚಲಿತ ಘಟನೆಗಳಿಗೆ ತುಂಬಾ ಜನ ನ್ಯೂಸ್ ಪೇಪರ್ ಓದಬೇಕು, ಪ್ರಜಾವಾಣಿ ಇಟ್ಕೊಂಡು ಗಂಟೆ ಓದ್ತಾ ಇರ್ತೀರಾ. ಸೊ ಅದು ಬೇಡ. ಸೊ ಅದನ್ನ ಸೈಡ್ ಇಟ್ಬಿಡೋದ ಪ್ರಜಾವಾಣಿನ. ಯಾಕಂದ್ರೆ ಸೊ ನಿಮಗೆ ಮೇನ್ ಬೇಕಾಗಿರೋದೇನು, ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕಲ್ವಾ. ಸೊ ಅದರಿಂದ ಯಾಕೆ ನ್ಯೂಸ್ ಪೇಪರ್ ಓದ್ಕೊಂಡು ಅದನ್ನೆಲ್ಲ ಬರ್ದಿಟ್ಕೊಂಡು ಯಾಕೆ ನೀವು ಸಪರೇಟ್ ಮ್ಯಾಗಝಿನ್ ಮಾಡ್ತಿದ್ರಾ? ಅದಕ್ಕೆ ಅಂತ ಸ್ಪರ್ಧಾ ಅರಿವಿಯವರು ಇದ್ದಾರೆ. ಸ್ಪರ್ಧಾ ಅರಿವಿಯವ್ರದ್ದು ಅವ್ರದ್ದು ಕನ್ನಡ ಬುಕ್ ಇರುತ್ತೆ ಮ್ಯಾಗಝಿನ್. ಸೊ ತಗೊಂಡು ರಿವಿಷನ್ ಮಾಡಿ, ಮಲ್ಟಿಪಲ್ ರಿವಿಷನ್ ಮಾಡ್ರಿ. ಅಂದ್ರೆ ಗುರ್ತಿಟ್ಕೊಳ್ರಿ. ಅದಕ್ಕೂ ನೀವು ಸಪರೇಟ್ ನೋಟ್ಸ್ ಮಾಡಿ ಅದಕ್ಕೆ ಟೈಮ್ ಮಾಡ್ಕೊಳ್ಳೋ ಬದಲು ಇದನ್ನ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಟೈಮ್ ಸೇವ್ ಆಗುತ್ತೆ. ಸೊ ಅದೊಂದು ಯೋಚನೆ ಮಾಡ್ರಿ. ಸ್ಪರ್ಧಾ ಅರಿವಿಯವ್ರದ್ದು ಕರೆಂಟ್ ಅಫೇರ್ಸ್ ಯೂಸ್ ಮಾಡ್ಬೋದು. ಇನ್ನು ನೀವು ಎಷ್ಟೇ ಓದಿದ್ರು ಕ್ವಶನ್ ಪೇಪರ್ ಸಾಲ್ವ್ ಮಾಡದೆ ಹೋದ್ರೆ ಎಕ್ಸಾಮ್ ಅಲ್ಲಿ ನೀವು ಫೇಸ್ ಮಾಡೋ ಇಶ್ಯೂಸ್ ತುಂಬಾ ಇರುತ್ತೆ. ಸೊ ಹಾಗಾದ್ರಿಂದ ಕ್ವಶನ್ ಪೇಪರ್ ಗೋಸ್ಕರ ಡೈಸ್ ಸೀರೀಸ್ ಅಂತ ಕನ್ನಡದಲ್ಲಿ ಬುಕ್ ಇರುತ್ತೆ. ಅದು ಸಬ್ಜೆಕ್ಟ್ ವೈಸ್ ಬುಕ್ ಇರುತ್ತೆ. ಸೊ ನೀವು ಆ ಸಬ್ಜೆಕ್ಟ್ ವೈಸ್ ಬುಕ್ ನ ಯೂಸ್ ಮಾಡ್ಕೊಳ್ಳಿ. ಸೊ ಅದು ಕೂಡ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಸೊ ಕ್ವಶನ್ ಪೇಪರ್ ಬುಕ್ ಯೂಸ್ ಮಾಡ್ಕೊಂಡು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರಿ. ಫಸ್ಟ್ ನೀವು ಸಿಲೆಬಸ್ ನ ಕಂಪ್ಲೀಟ್ ಮಾಡ್ರಿ, ಅದಾದ್ಮೇಲೆ ಕ್ವಶನ್ ಪೇಪರ್ ಡೈಸ್ ಸೀರೀಸ್ ಬುಕ್ ಇರುತ್ತೆ, ಸಾಲ್ವ್ ಮಾಡ್ರಿ. ಸೊ ಇನ್ನು ಕರ್ನಾಟಕದಿಂದ ಇನ್ನೇನ್ ಲಾಸ್ಟ್ 2 ಪಾಯಿಂಟ್ ಏನಂತ ಅಂದ್ರೆ ಕರ್ನಾಟಕದಿಂದ ಕರ್ನಾಟಕ ಬಜೆಟ್ ಮತ್ತೆ ಕರ್ನಾಟಕ ಎಕನಾಮಿಕ್ ಸರ್ವೆ. ಸೊ ಇದನ್ನ ಓದ್ಬೇಕಾ? 800-900 ಪೇಜಸ್ ಇರುತ್ತೆ. ಹೆಂಗ್ ಓದೋದು? ಸೊ ಅದಕ್ಕೂ ಕೂಡ ಕೋಚಿಂಗ್ ಸೆಂಟರ್ ಅವರು ಸಮ್ಮರಿ ಟೈಪ್ ಅಲ್ಲಿ ನಿಮ್ಗೆ ಕ್ವಶನ್ ಒಂದು ಬುಕ್ಲೆಟ್ ನ ಬಿಡ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ, ಅಲ್ಲಿವರೆಗೂ ಮೇನ್ ನೋಡ್ಕೋತೀರಿ. ಬಿಟ್ಟ ತಕ್ಷಣ ಅದನ್ನೇ ಪ್ರಾಪರ್ ರಿವಿಷನ್ ಮಾಡಿ. ಸೊ ಏನೇ ಓದಿದ್ರು ತುಂಬಾ ಜನಕ್ಕೆ ನಾನು ಫಸ್ಟ್ ಕೂಡ ಹೇಳಿದೀನಿ, ರಿವಿಷನ್ ಇಂಪಾರ್ಟೆಂಟ್. ಎಷ್ಟು ರಿವಿಷನ್ ಮಾಡ್ತೀರಾ ಅಷ್ಟು ಬೇಗ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ಸೊ ರಿವಿಷನ್ ಬಗ್ಗೆ ಯಾವ ತರ ರಿವಿಷನ್ ಮಾಡಬೇಕು, ಎಷ್ಟ್ ಸತಿ ಎಕ್ಸಾಮ್ ಹೋಗಕ್ ಮುಂಚೆ ರಿವಿಷನ್ ಮಾಡಬೇಕು ಅನ್ನೋದನ್ನ ಡೀಟೇಲ್ ವಿಡಿಯೋನ ನಾನು ಮಾಡ್ತೀನಿ. ಡೀಟೇಲ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದಷ್ಟಾಯ್ತು ಕನ್ನಡದವ್ರಿಗೆ ಬುಕ್ ಲಿಸ್ಟ್. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ನೋಟ್ ಡೌನ್ ಮಾಡ್ಕೋಬೇಕಂದ್ರೆ ಹಿಂದೆ ಹೋಗಿ ಮತ್ತೆ ಫಸ್ಟ್ ಇಂದ ನೋಡಿ ನೋಟ್ ಡೌನ್ ಮಾಡ್ಕೊಳ್ಳಿ. ಇದಷ್ಟಾಯ್ತು ಇವತ್ತಿನ ವಿಡಿಯೋ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ನಿಮ್ ಮುಂದೆ ತರ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನನ್ನ ಬೆಂಬಲ ಅಂತ ಹೇಳ್ತಾ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗೋದಾ. ನಮಸ್ಕಾರ.